ಗೊತ್ತಾಗಿರ್ಬೇಕು ನಿಮ್ಗೆ 3 ಮಿನಿಟ್ಸ್ ಏನು ವಿಡಿಯೋ ಅದು ಅಂತ. ಎಸ್ ಇದು ಆಡಿಷನ್ ಶೂಟ್. ನಾನು ಸಾರಿ ಬ್ಲೆಸ್ಸಿಂಗು ಹೋಗು ಎಲ್ಲ ಸಪೋರ್ಟ್ ಮಾಡಿ ಹೇಳಿದ್ರು, ಏ ಅಮ್ಮನಿ ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇವಾಗ ಅಂತಂದ್ರೆ ಪ್ಲೀಸ್ ರೆಕಮೆಂಡ್ ಮೈ ವಿಡಿಯೋ. ಯಾರಿಗಾದರೂ ನೀವು ಬೇರೆಯವ್ರಿಗೆ ಕಳಿಸ್ಬೇಕಾಗಿತ್ತು ಅಂತಂದರೆ ಇದನ್ನು ವಿಡಿಯೋ ನೀವು ಶೇರ್ ಮಾಡ್ತೀವಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು 5-6 ರೂಮ್ ಒಳಗೆ ನಾವು ಇರೋದು. ಸೊ ಒಬ್ರಿಗೊಬ್ರು ನೋಡಿದ್ರೆ ಜಡ್ಜ್ ಆಗ್ಬೇಕು ಮಾಡ್ತಾರಲಿ, ಮತ್ತು ನಿಮ್ಮ ಸ್ಟ್ರಾಟಜೀಸು ಕಾಮಿಡೀಸು ನೀವೇನೇನು ಮಾಡ್ತೀರಿ ಅದೆಲ್ಲ ಹೇಳ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡ್ಯಾಳ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಯಾಳ, ಇಷ್ಟೊಂದು ಏನು ಅಂತ ಅನಿಸ್ತಿರ್ಬೋದ. ಅದರಿಂದ ನಂದು ಗ್ರೋತ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಅವಾಗ ಸೆಲೆಕ್ಟ್ ಮಾಡೇ ಮಾಡ್ಕೊತಾರೆ. ನಂಗೆ ಸಿಟ್ಟು, ಕೋಪ, ಅಳೋದು, ನಗೋದು ಎಲ್ಲ ಒಂದೇ ಕಡೆಗೆ ಇರ್ತದೆ ಅಂತ. ನಾನು ಇಷ್ಟು ಚಂದ ರೆಡಿಯಾಗಿ ಬಂದೀನಿ. ಕಾಮನ್ ಪೀಪಲಿಗೆ ಅದೊಂದು ಚಾನ್ಸ್ ಸಿಕ್ತಂದ್ರೆ ಚಲೋ ಅನ್ಸ್ಲಿಕ್ಕೆ ಅಂತಂದ್ರೆ ನನಗೆ ಅನಿಸಿದ ಮಟ್ಟಿಗೆ ನಾವು ಒಂದು ಪ್ರೋಗ್ರಾಮಿಗೆ ನಾವು ಆ್ಯಡ್ ಆಗಬೇಕಾಗ್ತದೆ. ಅದು ಇರಲಿ ಬಿಡಲಿ ಒಂದ್ಸತಿ ಹೋಗ್ಬೇಕು ಅಂತಂದ್ರೆ ನಾನು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಅವಾಗ ನಾನು ಡೆಫಿನೆಟ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಒಂದು ಆಸೆ ಅದು ನೋಡಮ್, ನಾನು ಯಾವ ರೀತಿಯಾಗಿ ಅದರಲ್ಲಿ ಭಾಗವಹಿಸ್ತೀನಿ, ನಾನು ಯಾವ ಥರ ಆಗಿ ಒಂದು ಪರ್ಸ್ನಾಲಿಟಿ ನಂದು ಏನೈತಲ್ಲ, ನಮ್ಮದು ನಾನು ಪಮ್ಮು ಬಂದು ಕೂತಾಳ ಒಂದು ಶುಭ ಸೂಚನೆ ಅಂತ. ಮುಂದೆ ಒನ್ ಡೇ ನಾನು ಈಗೇನು ಸೋಷಲ್ ಮೀಡಿಯಾ ಒಳಗೆ ಈಗ ಹೆಜ್ಜೆ ಇಟ್ಟಿನತ್ತಲ್ಲ, ಸೊ ಅದಕ್ಕೆ ನಾನು ಒಂದ್ಸತಿ ಟ್ರೈ ಮಾಡಿದ್ರೆ ಆಯಿತು, ಆಗಲಿ ಬಿಡಲಿ ಮುಂದಿಂದು ಸೆಕೆಂಡ್ರಿ ಅದು ಟ್ರೈ ಮಾಡಮು. ಹೆಲೋ ಪಿ ಹಾರ್ಟ್ಸ್ ಫ್ಯಾಮ್ ಫ್ರಮ್ ಉತ್ತರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಒಂದು ದೊಡ್ಡ ಹೆಜ್ಜೆನ ಇಡ್ಲಕ್ಕೆ ಹೊಂಟೀನಿ. ಆ್ಯಕ್ಚುಲಿ ಅದು ದೊಡ್ಡ ಹೆಜ್ಜೆನೇ ಅಂತಾರಂತ ಅಂದ್ಕೊಂಡು ನಾನು, ಯಾಕಂದ್ರೆ ಒಂದು ಎಲ್ಲರದ್ದು ಒಂದು ಕನಸು ಇರ್ತದೆ. ಅದು ಇರಲಿ ಬಿಡಲಿ ಒಂದ್ಸತಿ ಹೋಗಬೇಕು ಅನ್ನೋದು ಕನಸು ಇರ್ತದೆ. ಬಟ್ ನಮ್ಮಂಥ ಕಾಮನ್ ಪೀಪಲಿಗೆ ಅದೊಂದು ಚಾನ್ಸ್ ಸಿಕ್ತಂದ್ರೆ ಚಲೋ ಅನಿಸುತ್ತಲ್ಲ. ಸೊ ಅದಕ್ಕೆ ನಾನು ಒಂದ್ಸತಿ ಟ್ರೈ ಮಾಡಿದ್ರೆ ಆಯಿತು, ಆಗಲಿ ಬಿಡಲಿ ಮುಂದಿಂದು ಸೆಕೆಂಡ್ರಿ ಅದು ಟ್ರೈ ಮಾಡಮು ಅಂತ. ನಮ್ಮ ಮನೆಯಾಗ ಎಲ್ಲರೂ ಫೋರ್ಸ್ ಮಾಡಿದ್ರು. ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಚುಬ್ಬಪ್ಪಮ್ಮನೂ ಅವ್ರದ್ದು ಬ್ಲೆಸ್ಸಿಂಗು ಅವಕ್ಕೂ ಎಲ್ಲ ಸಪೋರ್ಟ್ ಮಾಡಿ ಹೇಳಿದ್ರು, ಏ ಅಮ್ಮ ನೀ ಮಾಡ್ತೀನಿ, ಮಾಡು 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 ಅಂತಂತ ಹೇಳಿ. ಸೊ ಅದಕ್ಕೆ ಈಗ ಮ್ಯಾಲೆ ಶೂಟ್ ಮಾಡ್ಲಿಕ್ಕೆ ಬಂದೀನಿ. ಒಂದು 3 ಮಿನಿಟ್ಸ್ ವಿಡಿಯೋ ಅಷ್ಟು ಶೂಟ್ ಮಾಡಿ ಬಿಡಬೇಕು. ಗೊತ್ತಾಗಿರ್ಬೇಕು ನಿಮ್ಗೆ 3 ಮಿನಿಟ್ಸ್ ಏನು ವಿಡಿಯೋ ಅದು ಅಂತ. ಎಸ್, ನೋಡೋಣ ಏನು ಹೇಳ್ತೀನಿ, ಏನು ಇಲ್ಲ, ಏನು ತಪ್ಪಿರ್ತದೋ, ಏನು ಕರೆಕ್ಟ್ ಇರ್ತದೋ, ನಮಗೆ ಎಷ್ಟು ಆಗ್ತದೋ ನಾವು ಅಷ್ಟೇ ಇರ್ತೀವಿ. ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇವಾಗ ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಕರೆ ಅಂತೂ ನಮ್ಮ ಪಮ್ಮಂದು, ಇವಾಗ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಮುಂದೆ ಒನ್ ಡೇ ನಾನು ಈಗೇನು ಸೋಷಲ್ ಮೀಡಿಯಾ ಒಳಗೆ ಈಗ ಹೆಜ್ಜೆ ಇಟ್ಟಿನಲ್ಲ, ಅದರಿಂದ ನಂದು ಗ್ರೋತ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಅವಾಗ ಸೆಲೆಕ್ಟ್ ಮಾಡೇ ಮಾಡ್ಕೊತಾರ ಅಂತ ನಾನು ನಂಬಿನಿ. ಸೊ ಅವಾಗ ಸೆಲೆಕ್ಟ್ ಮಾಡಿದ್ರಂದ್ರೆ ಇಷ್ಟೇ, ಅವಾಗ ಸೆಲೆಕ್ಟ್ ಒಂದು ಸತಿ ನನಗೇನು ಚಾನ್ಸ್ ಸಿಕ್ತು ಅಂತಂದರೆ ಅವಾಗ ನಾನು ಡೆಫಿನೆಟ್ಲಿ ಆಗಿ ಹೋಗ್ತೀನಿ. ನನಗದೊಂದು ಆಸೆ ಅದು ನೋಡಮ್, ನಾನು ಯಾವ ರೀತಿಯಾಗಿ ಅದರಲ್ಲಿ ಭಾಗವಹಿಸ್ತೀನಿ, ನಾನು ಯಾವ ಥರ ಆಗಿ ಒಂದು ಪರ್ಸ್ನಾಲಿಟಿ ನಂದು ಏನೈತಲ್ಲ, ನಮ್ಮದು 4 ಮಂದಿಗೆ ಅಷ್ಟೇ ಗೊತ್ತಿರ್ತದೆ ನಮ್ಮ ಮನೆಗೆ ದೊಡ್ಡಗೆ. ಸೊ ಅಲ್ಲಿ ಹೋಗಿ ಯಾವ ರೀತಿಯಾಗಿ ನಾನೇ ಇರ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ. ಒಂದೇ ವೀಕ್ ಇರಲಿ, 2 ವೀಕ್ ಇರಲಿ, ಅಥವಾ 3 ತಿಂಗಳು ಕಂಟಿನ್ಯೂ ಇರಲಿ, ಒಟ್ಟು ಇರ್ಬೇಕು ಅನ್ನೋದು ಒಂದು ನಂದು ಆಸೆ. ಸೊ ಅದಕ್ಕೆ ನಾನು ಒಂದು ಟ್ರೈ ಮಾಡ್ಲತ್ತೀನಿ ಅಷ್ಟೇ. ಇದರಲ್ಲಿ ಏನು ಈಗ ಸ್ಟಾರ್ಟ್ ಮಾಡ್ಯಾಳ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಯಾಳ, ಇಷ್ಟೊಂದು ಏನು ಅಂತ ಅನಿಸ್ತಿರ್ಬೋದು. ಆದರೆ ಅದೇನೂ ಇಲ್ಲ, ಜಸ್ಟ್ ಒಂದು ಟ್ರೈ. ನಮ್ಮ ಕಡೆಗೆ ಟ್ರೈ ಇತ್ತಂತಂದರೆ ನಾವು ಏನು ಪ್ರಯತ್ನ ಪಡ್ತೀವಲ್ಲ, ಅದು ಈಗ ಸಕ್ಸಸ್ ಆಗಲಿಲ್ಲ ಅಂದರೂ ಮುಂದೆ ಸಕ್ಸಸ್ ಆಗುತ್ತೆ ಅನ್ನೋದು ನಂದು ಒಂದು ಭರವಸೆ ಅಟ್ಟೆ. ಸೊ ಅಲ್ಲಿ ಹೋದ್ನೆಂದ್ರೂ ಯಾವ ರೀತಿಯಾಗಿರ್ತೀನಿ, ಯಾವ ರೀತಿ ನಂದು ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಾನು ಒಂಥರ ಕಾಮಿಡಿ ಪರ್ಸನ್ನು, ಸ್ಟ್ರಿಕ್ ಪರ್ಸನ್ನು, ಫೈಟಿಂಗ್ ಪರ್ಸನ್ನು, ಮೇನಾಗಿ ಫೈಟಿಂಗ್ ಪರ್ಸನ್ನ ಜಾಸ್ತಿ. ಸೊ ಅಲ್ಲಿ ಭಾಗವಹಿಸಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಗ್ತದೆ. ಅಂದರೆ ನಾವು ಮನೆಗಿರೋಕ್ಕಿಂತ ಅಲ್ಲಿ ಇರೋದು ಮೇನ್ ಒಂದು ಹೆಂಗೆ ಸಿಗ್ತದಂದ್ರೆ, ನಾವು ಇನ್ನು ಕಾಲೇಜ್ಗಳೆಲ್ಲ ಹಾಸ್ಟೆಲ್ ಇದ್ದಾಗ, ಸ್ಕೂಲ್ ಒಳಗೆ ಹಾಸ್ಟೆಲ್ ಇದ್ದಾಗ ಅದು ಬೇರೆಯೇ. ಆದರೆ ಈ ಒಂದು ಮನೆ ಒಳಗಿರೋದು ಹೆಂಗಂತಂದ್ರೆ ಒಂದು 5-6 ರೂಮ್ ಒಳಗೆ ನಾವು ಇರೋದು. ಸೊ ಒಬ್ರಿಗೊಬ್ರು ನೋಡಿದ್ರೆ ಜಡ್ಜ್ ಆಗ್ಬೇಕನ್ನ ಸಿಟ್ಟು, ಕೋಪ, ಅಳೋದು, ನಗೋದು ಎಲ್ಲ ಒಂದೇ ಕಡೆಗೆ ಇರ್ತದೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಬ್ಬ ಪರ್ಸನ್ ಅಲ್ಲಿ ಬಿಲ್ಡ್ ಮಾಡ್ತಾನೆ, ಏನು ಅವನದು ಸ್ಟ್ರಾಟಜೀಸ್ಗಳನ್ನು ತೋರಿಸ್ತಾನೆ, ಯಾವ ರೀತಿಯಾಗಿ ಅವ ಒಂದು ಇರ್ಬೋದು, ಒಂದು ಮನುಷ್ಯಾಗಿರ್ತಾನೋ ಅಥವಾ ಏನು ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಾನೋ ಅನ್ನೋದು ನೋಡಿ
ಆ ಥರ ಇರಬೇಕು ಪರ್ಸನ್. ಸೊ ನಂದು ಅದೇ ರೀತಿಯ ಆಸೆ ಐತಿ. ನೋಡಮ್ ನನ್ನ ಟ್ರೈ. ಸೊ ಅದ್ರದ್ದೇ ವ್ಲಾಗ್ ಶೂಟ್ ಮಾಡ್ಲತ್ತೀನಿ, ನಿಮಗೆ ಯಾವುದಂತ ಗೊತ್ತಿರ್ತದೆ. ಸೊ ಅದನ್ನು ಹೆಸರು ಹೇಳೋದು ಬೇಡ ಅಂತ ನಂದು ಆಸೆ. ಓಕೆ, ಆಲ್ ದ ಬೆಸ್ಟ್ ಮಾಡಿ ನನ್ನ ಒಂದು ಆಡಿಷನ್ಗೆ. ಥ್ಯಾಂಕ್ ಯು. ನೋಡಮ್, ಹೋಪ್, ಲೆಟ್ಸ್ ಹೋಪ್ ಆಗುತ್ತೋ ಇಲ್ಲೋ ಅನ್ನೋದು ಅಷ್ಟೇ. ಗೈಸ್ ನೋಡಿರಿ, ಅದರದ್ದು ಒಂದು ವಿಡಿಯೋ ಕೊಡೋಕ್ಕಂತ ನಾನು ಇಷ್ಟು ಚಂದ ರೆಡಿಯಾಗಿ ಬಂದೀನಿ. ಅಂದರೆ ಅಷ್ಟೇನು ಚಂದ ಆಗಿಲ್ಲ, ಅಂದ್ರೂ ಇಷ್ಟು ಸಿಂಪಲಾಗಿ ಬನ್ನಿ. ಸೊ ನನ್ನ ಜೊತೆಗೆ ಸಪೋರ್ಟಿವ್ ಬ್ಯಾಕ್ಗ್ರೌಂಡ್ ನಮ್ಮ ಅಕ್ಕ ಅದಾಳ, ವಿಡಿಯೋ ರೆಕಾರ್ಡರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ರು, ಥ್ಯಾಂಕ್ ಯು ಇನ್ನೊಬ್ರು ಬಂದಾರ ಇಲ್ಲಿ ನೋಡ್ರಿ. ಇವರು ಮೇನ್ ರೋಲ್, ಇವ್ರ ಅಕ್ಕ ಅವರು ಮೇನ್ ರೋಲ್. ಅವರು ಈಗ ನನಗೆ ಸೇರಲ್ಲೇ ಗಾಯಿಸಕ್ಕೆ, ಯಾಕೇನ ಆಕಿ ಬುಡ್ಡಿ ಮಾ ಹಂಡಳಕಿ, ನಮ್ಮ ಅಕ್ಕಗೆ ಸೇರ್ತಾಳಕಿ ನೋಡಿದ್ರೆ ಅಷ್ಟೇ. ಸೊ ಇದು ಆಡಿಷನ್ ಶೂಟ್ ಈ ಕಡೆ ಸೇರ್ಬೇಕು. ಸೊ ಗೈಸ್, ಇದು ಆಡಿಷನ್ ಶೂಟ್ ನಾನು ಸಾರಿ. ಸೊ ಈ ವಿಡಿಯೋ ಶೂಟ್ ಮಾಡ್ಲಾತೀನಿ. ನಿಮಗೂ ಇದರಿಂದ ಏನಾದರೂ ಹೆಲ್ಪ್ ಆಗಿತ್ತು ಅಂತಂದ್ರೆ ಪ್ಲೀಸ್ ರೆಕಮೆಂಡ್ ಮೈ ವಿಡಿಯೋ. ಯಾರಿಗಾದರೂ ನೀವು ಬೇರೆಯವ್ರಿಗೆ ಕಳಿಸ್ಬೇಕಾಗಿತ್ತು ಅಂತಂದರೆ ಇದೊಂದು ವಿಡಿಯೋ ನೀವು ಶೇರ್ ಮಾಡ್ತೀವಿ, ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತಂದ್ರೆ ಅವರು ಸ್ವಲ್ಪ ಹೆಚ್ಚಿಗೆ ಕಾಳಜಿ ಅನ್ನೋದು ಇರ್ತಾರಲ್ಲ, ಅದು ಇರ್ತದೆ. ಸೊ ನನ್ನ ಒಂದು ವಿಡಿಯೋಸ್ನ ನಾನು ಶೇರ್ ಮಾಡೋಕ್ಕಾಗೋಲ್ಲ, ಜಸ್ಟ್ ಇದು ಬಿಹೈಂಡ್ ದ ಸೀನ್ ಅಷ್ಟೇ. ಯಾಕಪ್ಪ ಶೇರ್ ಮಾಡಲ್ಲ ಹೇಳಿಕೆ ಅಂತಂದ್ರೆ, ನನಗೆ ಅನಿಸಿದ ಮಟ್ಟಿಗೆ ನಾವು ಒಂದು ಪ್ರೋಗ್ರಾಮಿಂಗ್ ನಾವು ಆ್ಯಡ್ ಆಗಬೇಕಂತಂದ್ರೆ ಕೆಲವೊಂದು ರೂಲ್ಸ್ಗಳನ್ನೇ ಇರ್ತಾವೆ. ಸೊ ನನ್ನ ಥಿಂಕ್ ಏನಂತಂದರೆ, ಇದೂ ಅವ್ರದ್ದು ರೂಲ್ಸ್ ಇದ್ದಿರ್ಬೋದಲ್ಲ, ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಬಾರ್ದು ಅನ್ನೋದು. ಸೊ ಆ ಥಿಂಕ್ನಾಗ ನಾನು ನನ್ನ ಒಂದು ಆ ವಿಡಿಯೋನ ಶೇರ್ ಮಾಡೋದಿಲ್ಲ. ಸೊ ಶೇರ್ ಮಾಡ್ತೀನಿ ಯಾವಾಗಂತಂದ್ರೆ ನಾನು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಅವಾಗ ನಾನು ಡೆಫಿನೆಟ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇದು ನಾನು ಜಸ್ಟ್ ಬಿಹೈಂಡ್ ದ ಸೀನ್ ನಾನು ಏನೇನು ಥರ ಮಾತಾಡ್ತೀನಿ, ಏನಿಲ್ಲ ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡ್ತಾಗಲಿ ಮತ್ತು ನಿಮ್ಮ ಸ್ಟ್ರಾಟಜೀಸು, ಕಾಮಿಡೀಸು, ನೀವೇನೇನು ಮಾಡ್ತೀರಿ ಅದೆಲ್ಲ ಹೇಳ್ತೀವಿ. ಸೊ ಕೀಪ್ ವಾಚ್ ಮಾಡಿ ವ್ಲಾಗ್ಸ್, ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಯೂಟ್ಯೂಬ್ ಮಾಡ್ತೀನಿ, ಇದು ಬಿಗ್ ಬಾಸ್ ಹಿಂಗೆ ಮಾಡ್ತೀನಿ ಬಿಡುವೆ. ನೋಡಿ ಗೈಸ್, ನನ್ನ ಸಪೋರ್ಟಿಗೆ ಪಾಪ ನಮ್ಮ ಪಮ್ಮು ಬಂದು ಕೂತಾಳ, ಒಂದು ಶುಭ ಸೂಚನೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ಮನೆ ಶುಭ ಸೂಚನೆ ಅಲ್ಲ, ನಮ್ಮ ಕೂಸು